ಓಕೆನಾ? ಎಸ್. ಇನ್ನೊಂದು ಲೆಕ್ಕ ಬಂದಿದೆ, ಈ ಕಡೆ ನೋಡ್ರಿ ಮಹೇಶ. ಇಲ್ಲಿ 5 ಅಂಕೆಗಳುಳ್ಳ ಸಂಖ್ಯೆ 3, 4, ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಆ ಸ್ಟಾರ್ ಮಾರ್ಕ್ ಬರ್ತಕ್ಕಂಥ ಜಾಗದಲ್ಲಿ ಯಾವ ಈ ಆಪ್ಷನ್ ಇರ್ತಕ್ಕಂಥ ಸಂಖ್ಯೆಗಳನ್ನ ಸೇರಿಸಿದಾಗ, ಯಾವ ಆಪ್ಷನ್ ಅದು 2 ಆಗ್ಲಿ ಸೇರಿಸು, 3 ಆಗ್ಲಿ ಸೇರಿಸು, 4 ಆಗ್ಲಿ ಸೇರಿಸು, 5 9 ಆಗ್ಲಿ ಸೇರಿಸು, ಯಾವ ಸಂಖ್ಯೆಗಳನ್ನ ಸೇರಿಸಿದಾಗ 9ರಿಂದ ನಿಶ್ಶೇಷವಾಗಿ ಭಾಗಿಸಬೇಕಾದರೆ ಮಧ್ಯೆ ಬಿಟ್ಟಿರುವ ಅಂಕಿ ಯಾವುದು? ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಯಾವುದೋ ಒಂದು ನಂಬರ್ ಇದೆ. ಸೊ ಯಾವುದೋ ಒಂದು ನಂಬರ್ ಇದೆ, ಯಾವುದೋ ಒಂದು ನಂಬರು ಅದು 2 ಆಗಿರ್ಬೋದು, 3 ಆಗಿರ್ಬೋದು, 5 ಆಗಿರ್ಬೋದು, 9 ಆಗಿರ್ಬೋದು. ಸೊ ಆ 9 ನಮ್ಮ ಸಂಖ್ಯೆಗಳನ್ನ ಇಲ್ಲಿಗೆ ಹಾಕಿಬಿಟ್ಟು 9ರಿಂದ ಭಾಗಾಕಾರ ಮಾಡಿದಾಗ ಆ 9ರಿಂದ ಭಾಗ ನಿಶ್ಶೇಷವಾಗಿ ಭಾಗ ಆಗುತ್ತಂತೆ. ಆ ಸಂಖ್ಯೆ ಯಾವುದು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವು ಯಾವುದನ್ನ 9 ಡಿವೈಡೆಡ್ ಬೈ ಯಾವುದರಿಂದ? ಸೊ 4, ಇಲ್ಲಿ ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಜಾಗದಲ್ಲಿ ಫಸ್ಟ್ ನಾವು 3 ಹಾಕೋಣ. 2, 4 ಆಯ್ತು. ಅಂದ್ರೆ ಈ ಸಂಖ್ಯೆ ತಗೊಳ್ಳೋಣ. ಆ ಸಂಖ್ಯೆನ ಹಾಕ್ಬಿಟ್ಟು 9ರಿಂದ ಭಾಗಾಕಾರ ಮಾಡೋಣ. 9 3 20, 9 4 36, 9 45, 36. ಇಲ್ಲಿ 13ರಲ್ಲಿ 6 ಹೋದ್ರೆ ಎಷ್ಟು ಬರುತ್ತೆ? 7 ಅಲ್ವಾ? ಇಲ್ಲಿ 4ರಲ್ಲಿ 13 4 50 ಎಷ್ಟಪ್ಪ? 13 3 30, ಸಾರಿ 9 3 27, 9 4 36, 9 5 45 ಜಾಸ್ತಿ ಆಗುತ್ತೆ. ಇಲ್ಲಿ 7 ಉಳಿತು, ಇಲ್ಲಿ 0 ಬಂತು. ನೆಕ್ಸ್ಟ್ ನಂಬರ್ ನಾವು ಕೆಳಗೆ ಇಳಿಸ್ಕೊಂಡಾಗ 72 ಆಯ್ತು. 9 8 72. ಸೊ ನೆಕ್ಸ್ಟ್ 4 ಇಳಿಸ್ಕೊಂಡ್ವಿ, ಅದು ಕಂಪ್ಲೀಟ್ ಆಗಿ ಭಾಗ ಆಗೋದಿಲ್ಲ. ಹಂಗಾಗಿ 3ಅನ್ನ ಹಾಕಿದ್ರೆ ಸರಿ ಉತ್ತರ ಬರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಸೊ 4 3 4, ಈ 5ಅನ್ನ ಹಾಕೋಣ ಇವಾಗ. ಸೊ 5 2 4 2 4 ಭಾಗಾಕಾರ ಮಾಡ್ರಿ. 9 3 27, 9 4 36 ಜಾಸ್ತಿ ಆಗುತ್ತೆ. ಇಲ್ಲಿ 4 14ರಲ್ಲಿ 7 ಹೋದ್ರೆ 7, ಇಲ್ಲಿ 0. ನೆಕ್ಸ್ಟ್ 5 9 3 27, 9 4 36, 9 5 45, 9 6 54, 9 7 63, 9 8 72, 9 8 72. ಸೊ 3 0. ನೆಕ್ಸ್ಟ್ 2ಅನ್ನ ಕೆಳಗೆ ಇಳಿಸ್ಕೊಂಡ್ರೆ 32 ಆಯ್ತು. ಸೊ 9 2 18, 9 3 27. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 12ರಲ್ಲಿ 7 ಹೋದ್ರೆ 5, 0 ಉಳಿತು. ನೆಕ್ಸ್ಟ್ 4 ಆಯ್ತು. 9 6 54. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಇದನ್ನ ಬರ್ಕೊಡ್ರಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಮುಗಿತಾ? ಸೊ ಈ ಲೆಕ್ಕ ನಿಮಗೆ ಭಾಗಾಕಾರದ ನಿಯಮಗಳನ್ನು ನೋಡಿದ ತಕ್ಷಣ ಬಂದ್ಬಿಡುತ್ತೆ ಅದು. ಅರುಂಧತಿ ಆಯ್ತಾ? ಫಾಸ್ಟ್
ನಿಮಗೆ ಅರ್ಥ ಆಗ್ಬೇಕು. ನೀವು ಬರೀತಕ್ಕಂಥದ್ದು ರೋಜಾ ಅರ್ಥ ಆಗಬೇಕು. ನೀವೇನು ಬರೀತೀರಿ ಅನ್ನೋದು ಅರ್ಥ ಆಗ್ಬೇಕಮ್ಮ. ನಾನು ಹತ್ರ ನೋಡ್ತಾ ಇದ್ದೀನಿ, ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ. ನಾನು ಕಂಟಿನ್ಯೂಸ್ ಆಗಿ ಲೆಕ್ಕ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಬರ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ನೋಟಿಸ್ ಮಾಡಿದ್ದೀನಿ, ನಾನು ಕ್ಲಾಸ್ ಮಾಡುವಾಗ ಯಾರ್ಯಾರು ಮಾತಾಡ್ತಿದ್ದಾರೆ ಅಂತೇಳಿ. ಇದಲ್ವಾ? ನೆಕ್ಸ್ಟ್ ಲೆಕ್ಕ ಬಂದಿದೆ ನೋಡ್ರಿ. ಇದು ಸಹ ಕಳೆದ ನವೋದಯ ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂತಹ ಲೆಕ್ಕ. 56,800 800ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬರೀರಿ. ಸೊ 800 ಡಿವೈಡೆಡ್ ಬೈ ಸೊ 56,800. ತುಂಬಾ ಸಿಂಪಲ್ ಇದೆ. 8 ಮಗ್ಗಿ ಬಂದ್ಬಿಟ್ರೆ ಇದು ಬಂದ್ಬಿಡುತ್ತೆ. ಸೊ 807 56,000 5,600. 0 0 8 ಉಳಿತು. 56,000 ಅಲ್ಲ, 5,600. ರಾಂಗ್ ಆಗುತ್ತೆ, ಒಂದು ನಿಮಿಷ ವೈಟ್ ಮಾಡ್ರಿ. ಸೊ 56,800 807 5,600 ಎಸ್ 870 ಸಾರಿ 807 560 ಮಾಡ್ಕೊಳ್ಳೋಣ. 0 0 8 ಉಳಿತು, ಮತ್ತೆ 2 0 ಹಾಕ್ಕೊಂಡ್ವಿ. 801 800. ಇಲ್ಲಿ ಆಪ್ಷನ್ ಅಲ್ಲಿ 71 ಇದ್ರೆ ಅದೇ ಸರಿ ಆನ್ಸರ್. ಇಲ್ಲಿ 807 560 ಆಗುತ್ತೆ. ಸೊ 568 ನಾವು ಕನ್ಸಿಡರ್ ಮಾಡಿಕೊಂಡು 560 ನಾವು ತಗೊಂಡಾಗ 800 ಆಗುತ್ತೆ. ನೆಕ್ಸ್ಟ್ 800 ಆಗುತ್ತೆ. ನೆಕ್ಸ್ಟ್ 000 ಬರುತ್ತೆ. ಮುಗಿದಿದೆ ಅನ್ಕೊಂಡಿದ್ದೀನಿ. ಸ್ವಲ್ಪ ನೋಡ್ರಿ, ಅನಲೈಸ್ ಮಾಡ್ಕೊಂಡು ನೀವೇ ಓನ್ ಆಗಿ ವಿಮರ್ಶಾತ್ಮಕವಾಗಿ ಮಾಡ್ರಿ. ನಾನು ಮಾಡಿಸಿದ್ದು ಫೈನಲ್ ಅಲ್ಲ. ನೀವು ಇದೇ ಥರ ಲೆಕ್ಕಗಳನ್ನು ನೀವೇ ಓನಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಈ ಥರ ಲೆಕ್ಕಗಳು ಬಂದಾಗ ನೀವು ಅದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, 1,43,775 ಯಾವುದರಿಂದ ಭಾಗಿಸಬಹುದು? ಯಾವ ಸಂಖ್ಯೆಗಳಿಂದ ಭಾಗಿಸಬಹುದು? ಇಲ್ಲಿ ಮಧ್ಯದಲ್ಲಿ 5 ಇದೆ, ಲಾಸ್ಟ್ ನಂಬರ್ 5 ಇದೆ. 1,43,775 ಯಾವ ಸಂಖ್ಯೆಗಳಿಂದ ಭಾಗಿಸಬಹುದು? ಸೊ ನಿಮಗೆ ಭಾಗಾಕಾರದ ನಿಯಮಗಳನ್ನ ನೋಡಿದ್ರೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. 3, 5, 9 ಈ ನಂಬರ್ಸ್ ಅನ್ನ ನೇರವಾಗಿ ಭಾಗ ಮಾಡ್ತವೆ. ಜಸ್ಟ್ ನೋಡೋಣ ಅದನ್ನ ಡಿ ಅನುಮಾನ ಇಟ್ಕೊಂಡು. ಸೊ 1,43,775 ಡಿವೈಡೆಡ್ ಬೈ 9ರಿಂದ ನೋಡೋಣ. 9 1 9, 14ರಲ್ಲಿ 9 ಹೋದ್ರೆ ಎಷ್ಟಪ್ಪ? 5. ಎಸ್, ಇಲ್ಲಿ 3 ಕೆಳಗಿಳಿಸ್ಕೊಂಡ್ವಿ. 9 ನಿಯರೆಸ್ಟ್ ನಂಬರ್ ಯಾವ್ದು ಬರುತ್ತೆ? 9 6 54, 9 5 45. ಸೊ ಇಲ್ಲಿ 13ರಲ್ಲಿ 5 ಹೋದ್ರೆ 8 ಅಲ್ವಾ? 0 ಉಳಿತು. ನೆಕ್ಸ್ಟು 87 ಆಯಿತು. 9 81 ಆಗುತ್ತೆ. ನೆಕ್ಸ್ಟು 6 ಉಳಿಯುತ್ತೆ. ನೆಕ್ಸ್ಟು ಇನ್ನೊಂದು 7ನ್ನ ಕೆಳಗಿಳಿಸ್ಕೊಂಡ್ರೆ 9 6 54, 9 7 63.
4 ಉಳಿಯುತ್ತೆ. ನೆಕ್ಸ್ಟ್ 45, 9 45. ಸೊ 9ರಿಂದನೂ ಸಹ ಈ ನಂಬರ್ ಹೋಗುತ್ತೆ. ನೆಕ್ಸ್ಟ್ 3ರಿಂದ ನೋಡೋದಾದ್ರೆ ನೀವು ಸೈಡಿಗೆ ಲೆಕ್ಕ ಮಾಡಬೇಕಾಗುತ್ತೆ ಆ ನಂಬರನ್ನ. ಅಂದ್ರೆ ಒಂದ್ಸರಿ 9ರಿಂದ 9, ಒಂದ್ಸರಿ 3ರಿಂದ, ಮತ್ತೆ ಒಂದ್ಸರಿ 5ರಿಂದ ಗುಣಾಕಾರ ಮಾಡ್ರಿ. ಈಗ ಆಲ್ರೆಡಿ 5ರದ್ದು ಹೆಂಗಪ್ಪ ಅಂತಂದ್ರೆ ಈ ಲಾಸ್ಟ್ ನಂಬರ್ 5 ಇರೋದ್ರಿಂದ ಇದು ಸಹ 5ರಿಂದ ಕಂಪ್ಲೀಟ್ ಆಗಿ ಡಿವಿಷನ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಭಾಗಾಕಾರ ನಿಯಮ. ನೆಕ್ಸ್ಟ್ 3ರಿಂದ ನಮಗೆ ಡೌಟ್ ಇದ್ರೆ ಒಂದ್ಸರಿ 3ರಿಂದ ಮಾಡ್ರಿ. 1 4 3 7 7 5 ಡಿವೈಡೆಡ್ ಬೈ 3 ಅಲ್ವಾ, 3ಯಿಂದ ಮಾಡ್ರಿ. 3 4 12, 2 ಉಳಿತು, 23 ಆಯ್ತು. 3 7 21. ನೆಕ್ಸ್ಟ್ 2 ಉಳಿತು. ನೆಕ್ಸ್ಟ್ 7 ಕೆಳಗೆ ಇಳಿಸಿದ್ರೆ 3 9 27. ನೆಕ್ಸ್ಟ್ ಇನ್ನೊಂದು 7 ಕೆಳಗೆ ಇಳಿಸ್ಕೊಂಡ್ವಿ. 3 2 6, 1 ಉಳಿತು. ನೆಕ್ಸ್ಟ್ 5 ಕೆಳಗೆ ಇಳಿಸ್ಕೊಂಡ್ವಿ. 3 5 15. ಸೊ ಇಲ್ಲಿ ನೀವು ಜಸ್ಟ್ ನೀವು ಈ ಎಲ್ಲವನ್ನು ಅನಲೈಸ್ ಮಾಡಿದಾಗ ನಮಗೆ 3ರಿಂದನೂ ಸಹ ಆ ನಂಬರ್ ಹೋಗುತ್ತೆ, 5ರಿಂದನೂ ಹೋಗುತ್ತೆ, 9ರಿಂದ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಇದನ್ನ ಬರ್ಕೊಡ್ರಿ. ಬೇಗ, ಇನ್ನೂ ಸಾಕಷ್ಟು ಲೆಕ್ಕಗಳಿದಾವ. ಹೌದು, ಇದ 6, 3 2 6 ಇದು. ಬೇಗ ನೋಡ್ರಿ, ಇದು ಒಂಥರ ಡಿಫ್ರೆಂಟ್ ಇದೆ. ಏನ್ ಡಿಫ್ರೆಂಟ್ ಇದೆ? 13,013 ಎಂಬ ಸಂಖ್ಯೆಯು, ಅರ್ಥ ಮಾಡ್ಕೊಳ್ಳಿ, 13,013 ಎಂಬ ಸಂಖ್ಯೆಯು 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಮತ್ತು 14ರಿಂದ ಪ್ರಾರಂಭವಾಗುವ 5 ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ ಮತ್ತು 14ರಿಂದ ಪ್ರಾರಂಭವಾಗುವ 5 ಅಂಕೆಯ ಚಿಕ್ಕ ಸಂಖ್ಯೆ. ಥಿಂಕ್ ಮಾಡ್ರಿ. ಇಲ್ಲಿ 5 ಅಂಕೆ ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದಿರಬಹುದು? 1 2 3 4 ಎಲ್ಲದರಲ್ಲೂ ಸಹ 5 ಅಂಕೆಗಳಿದಾವೆ. ಆದರೆ 14ರಿಂದ ಪ್ರಾರಂಭವಾಗುವ 5 ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಇಲ್ಲಿ ನೀವು ಕಾಮನ್ಗೆ ನೋಡ್ಕೊಂಡು ಹಾಕ್ಬಿಡಬಹುದು. ಬಟ್ ಅದು ಕಂಪ್ಲೀಟ್ಲಿ ಭಾಗ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದನ್ನ ಒಂದ್ಸರಿ ಚೆಕ್ ಮಾಡಬೇಕು. ನೋಡ್ರಿ, ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ 14,001 ಇದೆ, ಇಲ್ಲಿ 14,014 ಇದೆ, 14,027 ಇದೆ, 14,040 ಇದೆ. ಸೊ ಹಂಗಾಗಿ ಇದರಲ್ಲಿ ಚಿಕ್ಕ ಸಂಖ್ಯೆ ಇದೆ ಆಗಿರೋದ್ರಿಂದ ಒಂದ್ಸರಿ ಚೆಕ್ ಮಾಡ್ಬಿಡ್ರಿ 13ರಿಂದ ಭಾಗ ಆಗುತ್ತೋ ಇಲ್ಲ ಅಂತ ಹೇಳಿ. ಅದೇ ಆನ್ಸರ್ ಆಗಿರುತ್ತೆ. ಸೊ 14,001, 13 1 13, ಇನ್ನು 1 ಉಳಿತು, ಮತ್ತೆ 0 ಕೆಳಗೆ ಇಳಿಸ್ಕೊಂಡ್ವಿ, ಮತ್ತೆ 1 0 ಕಟ್ಟಿದ್ವಿ, ಮತ್ತೆ ಇನ್ನೊಂದು 0 ಕೆಳಗೆ ಇಳಿಸ್ಕೊಂಡ್ವಿ. 13 8 104 ಆಯ್ತು. 13 7 91, 9 ಉಳಿತು, 13 7 91. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ.
ಮುಗೀತಲ್ವಾ? ಎಸ್, ಇಷ್ಟಕ್ಕೆ ಸ್ಟಾಪ್ ಮಾಡ್ರಿ. ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ನೋಡೋಣಂತೆ. 7 ಓಕೆ. ಎಸ್, ಈ ಕಡೆ ನೋಡ್ರಿ, ಮಾಡೆಲ್ ಕ್ವಶನ್ಸ್ ಅಲ್ಲಿ 3rd ಕ್ಲಾಸ್ ಡಿವಿಷನ್ ಮಾಡೆಲ್ ಕ್ವಶನ್ಸ್. ಸೊ ನಾನು ಇವತ್ತು ನಿಮಗೆ ಡಿಸಾಲ್ವ್ ಮಾಡ್ತಾ ಇರ್ತಕ್ಕಂತಹ ಕೆಲವೊಂದು ಲೆಕ್ಕಗಳು ಈಗ ಆಲ್ರೆಡಿ ಹಿಂದೆ ಏನು ಎಕ್ಸಾಮ್ಸ್ ನಡೆದಿದ್ದಾವಲ್ವ, ನಾವು ಓದೋ ಎಕ್ಸಾಮ್ಸು, ಆ ಎಕ್ಸಾಮ್ಸ್ ಅಲ್ಲಿ ಬಂದಿರತಕ್ಕಂತಹ ಒಂದು ಲೆಕ್ಕಗಳಾಗಿರ್ತವೆ. ಅಂದರೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ಲೆಕ್ಕಗಳನ್ನು ತಂದಿದ್ದೀನಿ. ನೀವು ಅದನ್ನು ನೀಟಾಗಿ, ಈ ಲೆಕ್ಕಗಳನ್ನು ಯಾರು ಮಾಡಲಿಕ್ಕೆ ಎಲಿಜಿಬಲ್ ಇದೆಯೋ ಅವರು 100% ಡಿವಿಷನ್ನಲ್ಲಿ ಯಾವುದೇ ಲೆಕ್ಕಗಳು ಬಂದರೂ ಸಹ ಮಾಡ್ತಾರೆ. ಸೊ ಹಾಗಾಗಿ ಸುಮಾರು ಅವು ನಾವು ಹತ್ತತ್ರ 100 ಲೆಕ್ಕಗಳನ್ನು ನಾವು ಡಿಸ್ಕಷನ್ ಮಾಡಬಹುದು ಇಂದಿನ ಪತ್ರಿಕೆಯಲ್ಲಿ. ಅಂದರೆ ಈಗ ಆಲ್ರೆಡಿ ನವೋದಯ ಎಕ್ಸಾಮಿನೇಷನ್ನಿಂದ ಎಷ್ಟಿದಾವು ಪಾವನಿ, ಕ್ಲಾಸಸ್ ಮಾಡುವಾಗ ಆದಷ್ಟು ಗಮನ ಒಂದು ಕಡೆ ಇರಬೇಕು. ಇಲ್ಲಿ ಈ ಹಿಂದೆ ಹೋದ ವರ್ಷ ಆಗಿರ್ಬೋದು, ಆಚೆ ವರ್ಷ ಆಗಿರ್ಬೋದು, ಈ ಬಿಫೋರ್ ಕ್ವಶನ್ ಪೇಪರ್ಸಲ್ಲಿ ನೀವು ಭಾಗಾಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೆಕ್ಕಗಳು ಏನೇನು ಕೊಟ್ಟಿರಬಹುದು ಅಂತಕ್ಕಂಥ ಒಂದು ಇಮ್ಯಾಜಿನೇಷನ್ ನಾವು ಓದಬೇಕಾದ್ರೆ ಒಂದೊಂದು ಮ್ಯಾಥಮೆಟಿಕ್ಸಲ್ಲಿ ಒಂದೊಂದು ಕಾನ್ಸೆಪ್ಟಿಂದ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅನಲೈಸ್ ಮಾಡಿ ಓದಬೇಕು. ಅದೇ ರೀತಿ ನೋಡೋದಾದ್ರೆ ಈ ಭಾಗಾಕಾರದಲ್ಲಿ ನಾನು ಈಗ ಆಲ್ರೆಡಿ ಸಾಕಷ್ಟು ಲೆಕ್ಕಗಳನ್ನು ಮಾಡಿಸಿದ್ದೀನಿ. ಆ ಲೆಕ್ಕಗಳ ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಒಂದ್ಸರಿ ತಿರುವಾಕಬೇಕು. ಅವು ಸಹ ನಮಗೆ ತುಂಬ ಹೆಲ್ಪ್ ಮಾಡ್ತವೆ. ಆ ಒಂದು ಕ್ವಶನ್ಸ್ನ ಪ್ಯಾಟರ್ನ್ ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸೊ ಈ ಒಂದು ಕ್ಲಾಸಲ್ಲಿ ನಾನು ಈಗ ಆಲ್ರೆಡಿ 6 ಲೆಕ್ಕಗಳನ್ನು ಮಾಡಿಸಿದ್ದೀನಿ ಕ್ಲಾಸಲ್ಲಿ. ನಿಮಗೆ ಮತ್ತೊಂದು ಕ್ವಶನ್ ಬಂದಿದೆ ನೋಡ್ರಿ. ಇಲ್ಲಿ ಈ ಕ್ವಶನ್ ಏನು ಹೇಳುತ್ತಪ್ಪ ಅಂತಂದ್ರೆ, ಸೊ 1836 17ರಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ. ತುಂಬಾ ಸಿಂಪಲ್, ಭಾಗಲಬ್ಧ ಕಂಡುಹಿಡಿಯಿರಿ ಅಂತ ಡೈರೆಕ್ಟ್ ಆಗಿ ಹೇಳುತ್ತೆ ಅಷ್ಟೇ. ಇದು ಭಾಗಲಬ್ಧವನ್ನ ಕಂಡುಹಿಡಿಬೇಕಂತ ಅಷ್ಟೇ. ಇಲ್ಲಿ ಭಾಜ್ಯ ಕೊಟ್ಟಿದ್ದಾರೆ, ಭಾಜಕ ಕೊಟ್ಟಿದ್ದಾರೆ, ಭಾಗಲಬ್ಧ ಕಂಡುಹಿಡಿಬೇಕು. ಇಲ್ಲಿ ಭಾಜ್ಯ 17 ಆದ್ರೆ ಭಾಜಕ 1830 ಆಗುತ್ತೆ, 36 ಆಗುತ್ತೆ. ನೇರವಾಗಿ ನೀವು ಲೆಕ್ಕಗಳನ್ನು ಹಾಕೊಡ್ರಿ. ಸೊ 17 ಡಿವೈಡೆಡ್ ಬೈ 1836 ಇದನ್ನು ಭಾಗಾಕಾರ ಮಾಡ್ರಿ. ಸೊ ಭಾಗಾಕಾರ ಮಾಡಿದಾಗ ನಿಮಗೆ ಈ ಆಪ್ಷನ್ ಏನೋ, ಬಿ ನೋ, ಸಿ ನೋ ಅಥವಾ ಡಿ ನಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಲೆಕ್ಕ ಬರುತ್ತೆ, ಅಥವಾ ಯಾವುದಾದ್ರೂ ಒಂದು ಆಪ್ಷನ್ ನಿಮಗೆ ಭಾಗಲಬ್ಧವಾಗಿ ಬರುತ್ತೆ. ಆ ಆಪ್ಷನ್ ಅನ್ನ ಟಿಕ್ ಮಾಡ್ರಿ. ಎಸ್, ಇಲ್ಲಿ 17 ಡಿವೈಡೆಡ್ ಬೈ, ಸೊ 17 ಒಂದ್ಲೆ 17 ತಗೊಳ್ಳೋಣ. ಸೊ 18ರಲ್ಲಿ 17 ಹೋದ್ರೆ 1 ಉಳಿತು, ಮತ್ತೆ 0. ನೆಕ್ಸ್ಟ್ 3ಅನ್ನ ಕೆಳಗಿಳಿಸ್ಕೊಂಡ್ರೆ ಏನಾಗುತ್ತೆ? ಚಿಕ್ಕದಾಗುತ್ತೆ, ಭಾಜ್ಯಕ್ಕಿಂತ ಚಿಕ್ಕದಾಗುತ್ತೆ. ಅದಕ್ಕೆ ನೀವೇನ್ ಮಾಡ್ತೀರಾ? ಸೊ ಡೈರೆಕ್ಟ್ ಆಗಿ 0 ತಗೊಂಡು ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ? 6ಅನ್ನ ಕೆಳಗಿಳಿಸ್ಕೊಂಡ್ರಿ. 17 ಮಗ್ಗಿನಲ್ಲಿ ಇದಕ್ಕೆ ನಿಯರೆಸ್ಟ್ ಆಗಿರ್ತಕ್ಕಂತಹ ನಂಬರ್ ಎಷ್ಟಾಗುತ್ತೆ? 8 136. ಸೊ 0 0 0 ಬಂತು. ಇಲ್ಲಿ 8 ಹೆಂಗ್ ಬರುತ್ತೆ ನೋಡೋಣ ಒಂದ್ಸರಿ. ಸೊ 17 ಇಂಟು ಮಗ್ಗಿ ಬಂದ್ಬಿಟ್ರೆ ಇದು ಬರುತ್ತೆ. 17 ಇಂಟು 8ಅನ್ನ ಗುಣಾಕಾರ ಮಾಡಿದ್ರೆ ನಮಗೆ ಅಲ್ಲಿ ಇದಕ್ಕೆ ನಿಯರೆಸ್ಟ್ ಆಗಿ ಇದೆಯೋ ಅಥವಾ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅವಾಗ 8 7 56ಕ್ಕೆ 6 ದಶಕ 5, 8 1 8 5 13. ಸೊ ಅವಾಗ 136. ನಮಗೆ ಬೇಕಾಗಿರ್ತಕ್ಕಂತಹ ಸಂಖ್ಯೆ 136. ಅಲ್ಲಿಯೂ ಸಹ 136 ಬಂದಿದೆ. ಹಾಗಾಗಿ ಈ 108 ಅಂತಕ್ಕಂಥದ್ದು ಯಾವ ಆಪ್ಷನ್ ನಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಟಿಕ್ ಮಾಡಬೇಕು. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಬರ್ಕೊಳ್ಳಿ, ಆದಷ್ಟು ಕಡಿಮೆ ಮಾತಾಡಿ. ನೆಕ್ಸ್ಟ್ ಬರ್ಕೊಂಡಿದ್ರೆ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೀವು ಇವನ್ನೆಲ್ಲವನ್ನು ಸಹ ಓನಾಗೆ ಮಾಡಬೇಕು.
ಯಾಕಂದ್ರೆ ನಾನೀಗ ಆಲ್ರೆಡಿ ಸಾಕಷ್ಟು ಲೆಕ್ಕಗಳನ್ನು ಮಾಡಿಸಿದ್ದೀನಿ ಭಾಗಾಕಾರದಲ್ಲಿ. ಯಾವ ಯಾವ ಆಂಗಲ್ಸ್ ಇಂದ ನಿಮಗೆ ಲೆಕ್ಕಗಳು ಬರ್ತವೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಮಾಡಿಸಿದ್ದೀನಿ ನಾನು. ಸೊ ನೀವು ಓನಾಗಿ ಮಾಡಿದಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಹಂಗಾಗಿ ಆದಷ್ಟು ಓನಾಗೆ ಮಾಡೋದನ್ನ ಕಲೀರಿ. ಬರೀ ಅದನ್ನ ಬಿಟ್ಟು ಸುಮ್ಮನೆ ಆ ಕಡೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ರಿ. ರೈಟ್, ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ಇದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ನೋಡೋಣ 8ನೇ ತಗೊಳ್ರಿ. ಕ್ಲಾಸಲ್ಲಿ ಮಾಡಿಸಿದ್ದೀನಿ ನೀನು ಅವತ್ತು ಬಂದಿರಲಿಲ್ಲ. ನೋಡೋಣ ಅದನ್ನ ಹಂಗೆ ಬಿಡಿ. 10 100 1000 10,000 ಇಲ್ಲಿ 7 ಲಕ್ಷದ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ಒಂದ್ಸರಿ ಮನ್ಸಲ್ಲಿ ಓದ್ಕೊಳ್ರಿ. ಅದು ಭಾಗಾಕಾರ ಮಾಡ್ಬೇಕಾ, ಶೇಷ ಕಂಡುಹಿಡಿಬೇಕಾ, ಭಾಗಲಬ್ಧ ಕಂಡುಹಿಡಿಬೇಕಾ, ಅದು ಏನಂತಕ್ಕಂಥದ್ದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಒಬ್ಬರೇ ಇಬ್ಬರೇ ಹೇಳಿದ್ರೆ ಆಗೋದಿಲ್ಲ, ಎಲ್ಲರೂ ಹೇಳ್ಬೇಕು. ಫಸ್ಟ್ ನೀವು ಕ್ವಶನ್ ಪೇಪರ್ಸ್ ಅಲ್ಲಿ ಮಾಡ್ಬೇಕಾಗಿರೋ ಕೆಲಸನೇ ಕ್ವಶನ್ ಪೇಪರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ನೋಡ್ರಿ ಇಲ್ಲಿ 7,77,777 77ರಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ ಕಂಡುಹಿಡಿಬೇಕು. ಭಾಗಲಬ್ಧ ಈಗ ಆಲ್ರೆಡಿ ಅವರು ಭಾಜ್ಯ ಕೊಟ್ಟಿದ್ದಾರೆ, ಭಾಜಕ ಕೊಟ್ಟಿದ್ದಾರೆ, ಭಾಗಲಬ್ಧ ಕಂಡುಹಿಡಿಬೇಕು. ಸೇಮ್ ಆಸ್ ಇಟ್ ಈಸ್ ಲಾಸ್ಟ್ ಲೆಕ್ಕ ಏನ್ ಮಾಡಿದ್ರಲ್ವಾ, ಸೊ ಅದೇ ತರನೇ 77 ಡಿವೈಡೆಡ್ ಬೈ 7,77,777 ಇದು. ನೆಕ್ಸ್ಟ್ ಇಲ್ಲಿ 77 ಒಂದ್ಲೆ 77 ತಗೊಳ್ಳೋಣ. ಓಕೆನಾ? 77 ಬೇಡ, 77 ಹತ್ಲೆ 770 ಬರುತ್ತೆ. 77 ಹತ್ಲೆ 770 ಬರುತ್ತೆ. ಬೇಡ, 77 ಒಂದ್ಲೆ ತಗೊಳ್ಳೋಣ. ನೆಕ್ಸ್ಟ್ 7 ಕೆಳಗಿಳಿಸ್ಕೊಂಡ್ವಿ. 7 ಕೆಳಗಿಳಿಸ್ಕೊಂಡಾಗ ಮತ್ತೆ ಒಂದು 0 ಹಾಕೊಂಡು ಮತ್ತೆ ಇನ್ನೊಂದು 7 ಅನ್ನ ಕೆಳಗಿಳಿಸ್ಕೊಂಡ್ವಿ. 77 ಆಯ್ತು. ಅವಾಗ ನಾವು ಮತ್ತೆ 77 ಒಂದ್ಲೆ 77 ನಾವು ಮತ್ತೆ ತಗೊಳ್ಳೋಣ. 0 0 ಬಂತು. ನೆಕ್ಸ್ಟ್ ಉಳಿದಿರ್ತಕ್ಕಂತಹ ಇನ್ನೊಂದು 7 ಕೆಳಗಿಳಿಸ್ಕೊಂಡ್ವಿ. ಮತ್ತೆ ಆಗೋದಿಲ್ಲ, ಮತ್ತೆ 0 ಕಟ್ಕೊಂಡು ಮತ್ತೆ ಇನ್ನೊಂದು 7 ಕೆಳಗಿಳಿಸ್ಕೊಂಡ್ವಿ. 77 ಒಂದ್ಲೆ 77 0 0. ಇಲ್ಲಿ 10,101 ಆಪ್ಷನ್ನು 10,101 ಆಪ್ಷನ್ ಬಿ ನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಅಂತ ಬರ್ಕೊಡ್ರಿ. ನೋಡ್ರಿ, ಭಾಗಾಕಾರ ಮಾಡುವಾಗ ತುಂಬಾ ಇಂಪಾರ್ಟೆಂಟ್. ಬರ್ಕೊಳಪ್ಪ ನೀನು. ಭಾಗಾಕಾರ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮಗ್ಗಿ ಬರಬೇಕು, ಮತ್ತೆ ಆ ಮಗ್ಗಿಯನ್ನ ಅನಲೈಸ್ ಮಾಡ್ಲಿಕ್ಕೆ ಬರಬೇಕು. ಆ ನಿಯರೆಸ್ಟ್ ನಂಬರ್ ಯಾವುದು? ಸಾಯಿ ಚರಣ್, ಆ ಮಗ್ಗಿಯಲ್ಲಿ ನಿಯರೆಸ್ಟ್ ನಂಬರ್ ಯಾವುದು ಅಂತಕ್ಕಂಥದ್ದನ್ನ ನಿಮ್ಗೆ ಅನಲೈಸ್ ಮಾಡ್ಲಿಕ್ಕೆ ಬರಬೇಕು, ವಿಶ್ಲೇಷಣೆ ಮಾಡಕ್ಕೂ. ಸೊ 77 ಇದೆ. ಸೊ 77ರ ಈಕ್ವಲ್ ನಂಬರ್ ತಗೊಳೋದು ಹೆಂಗೆ? ನೆಕ್ಸ್ಟ್ ಇನ್ನೊಂದು 7 ಕೆಳಗಿಳಿಸ್ಕೊಂಡಾಗ ಅದು ಚಿಕ್ಕ ನಂಬರ್ ಆಗುತ್ತೆ. ಮತ್ತೆ ಅದ್ರ ಪಕ್ಕ ದೊಡ್ಡ ನಂಬರ್ ಮಾಡ್ಕೊಳ್ಳೋದು ಹೆಂಗೆ? ಅಲ್ಲಿ 0 ಕಟ್ಟಿದಾಗ ನಾವು ನೆಕ್ಸ್ಟ್ ನಂಬರ್ಸ್ ಅನ್ನ ನಾವು ಏನ್ ಮಾಡಬಹುದು, ಮಾಡ್ಕೋಬಹುದು. ಕೆಲವ್ರಿಗೆ ಅದು ಒಂದ್ ಸ್ವಲ್ಪ ಡೌಟ್ ಇರುತ್ತೆ. ಮುಗ್ದೈತೆ ಅನ್ಕೊಂಡಿದ್ದೀನಿ. ಮುಗೀತಾ? ಬರ್ಕೊಂಡು ಇಡೋದಲ್ಲ, ನೀವು ಆದಷ್ಟು ಓನಾಗೆ ಲೆಕ್ಕಗಳನ್ನ ಮಾಡಬೇಕು. ಇದೇ ತರ ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಇದೇ ಲೆಕ್ಕಗಳನ್ನ ಆನ್ಸರ್ ಸಿಗುತ್ತಿರುತ್ತೆ ನಿಮಗೆ. ಯಾವ ರೀತಿ ಬಂತು ಅಂತಕ್ಕಂಥದ್ದನ್ನ ಒಂದು 8-10 ಸರಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇದೆ ನೋಡ್ರಿ. 45ರಿಂದ ನಿಶ್ಶೇಷವಾಗಿ ಭಾಗ ಹೊಂದುವ ಅತಿ ದೊಡ್ಡ 3 ಅಂಕೆಯ ಸಂಖ್ಯೆ. 45ರಿಂದ ಭಾಗವಾಗುವ ಅತಿ ದೊಡ್ಡ 3 ಅಂಕೆಯ ಸಂಖ್ಯೆ. ನೋಡ್ರಿ, ಇಲ್ಲಿ ಅತಿ ದೊಡ್ಡ 3 ಅಂಕೆಯ ಸಂಖ್ಯೆ 999 ಇದೆ. ಆದರೆ ಅದು 45ರಿಂದ ಭಾಗ ಆಗುತ್ತೋ ಇಲ್ಲಂತ ಚೆಕ್ ಮಾಡಬೇಕು. ನಾವು ಸಡನ್ ಕೇಳಿದಾಗ ಏನ್ ಹೇಳ್ಬಿಡ್ತೀವಿ, 3 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಅಂತ ತಕ್ಷಣನೇ ನಿಮಗೆ ಏನ್ ಹೇಳ್ತೀವಿ, 999 ಅಂತ ಹೇಳ್ಬಿಡ್ತೀವಿ. ಮಾಡಿಸಿರ್ಬೇಕು, ನಾನೇ ಮಾಡಿಸಿರ್ಬೇಕಾ, ಸುಮಾ ಮಿಸ್ ಮಾಡಿಸಿದಾರೆ ಅನ್ಕೊಂಡಿದ್ದೀನಿ. ರೈಟ್. ಸೊ ಅತ್ಯಂತ ದೊಡ್ಡ ಸಂಖ್ಯೆಗಳು ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಗಳು ನಿಮ್ಗೆಲ್ಲರಿಗೂ ಸಹ ಗೊತ್ತಿರಬೇಕು. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಆಗಲಿ ಅಂತೇಳಿ ಅವ್ರು ಏನ್ ಮಾಡ್ತಾರೆ, 45ರಿಂದ ನಿಶ್ಶೇಷವಾಗಿ ಭಾಗ ಹೊಂದುವಂತಹ ಅತಿ ದೊಡ್ಡ 3 ಅಂಕೆಗಳಿರುವ ಸಂಖ್ಯೆ. ಅವರು ಕೇಳ್ತಾ ಇರೋದು ಅಂಕೆಗಳಿರುವ ಸಂಖ್ಯೆ, 3 ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಅಲ್ಲ.
ಹಾಗಾಗಿ ನೀವೇನು ಮಾಡ್ತೀರಿ, ಅಂದಾಜಿಗೆ ಹಾಕ್ಬಿಡ್ತೀರಾ, ಅದು ರಾಂಗ್ ಆಗುತ್ತೆ. ನೆಕ್ಸ್ಟು ಇಲ್ಲಿ 995 ಗೊತ್ತಿಲ್ಲ ಭಾಗ ಆಗುತ್ತೋ ಇಲ್ಲ ಅಂತೇಳಿ. ಅದಕ್ಕೆ ನೀವೇನು ಮಾಡ್ತೀರಾ, 45ರಿಂದ ಒಂದೊಂದಾಗಿ ಭಾಗ ಮಾಡಿಬಿಡ್ರಿ. ಫಸ್ಟ್ ದೊಡ್ಡ ಅಂಕೆ ಯಾವುದೈತೋ ಅದನ್ನ ಭಾಗ ಮಾಡಿರಿ. ನೋಡಿ 4, 5 ಇರೋದ್ರಿಂದ ನಿಮಗೆ ಡಿವಿಸಬಿಲಿಟಿ ರೂಲ್ಸ್ ಅಂತ ಬರುತ್ತೆ. ಡಿವಿಸಬಿಲಿಟಿ ರೂಲ್ಸ್, ಭಾಗಾಕಾರದ ನಿಯಮಗಳು ಅಂತ ಬರುತ್ತೆ. ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಭಾಗಾಕಾರದ ನಿಯಮಗಳು ಅಂತಂದ್ರೆ 2ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳಿಗೆ ಏನು ನಿಯಮ ಇದೆ, 5ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ಲು ಜಸ್ಟ್ ನಾನು ಬ್ರೀಫಾಗಿ ಹೇಳೋದಾದ್ರೆ, ಯಾವ ಸಂಖ್ಯೆಯ ಸ್ಥಾನದಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ನಂಬರ್ ಇದೆ 3, 6, 8, 0, 2 ಅಂತ ಇದೆ. ನೋಡ್ಕೊಳ್ರಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಿಮಗೆ ಭಾಗಾಕಾರಲಿಕ್ಕೆ ಮಾಡಲಿಕ್ಕೆ ತುಂಬಾ ಈಸಿಯಾಗಿ ಹೆಲ್ಪ್ ಮಾಡ್ತಕ್ಕಂಥ ಪಾಯಿಂಟ್ ಇದು. ಇಲ್ಲಿ 36,802 ಅಂತ ಇದೆ. ಆ 36,802 ಇದು ಯಾವ ನಂಬರಿಂದ ಭಾಗ ಆಗುತ್ತೆ ಅಂತ ಹಂಗೆ ಅದನ್ನ ನೋಡಿದ ತಕ್ಷಣನೇ ಹೇಳ್ಬಿಡ್ಬೋದು. ಅದನ್ನ ನೋಡಿದ ತಕ್ಷಣ ಲೆಕ್ಕ ಮಾಡದೇ ಬೇಡ. ಹೆಂಗೆ ಅಂತಂದ್ರೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ 2, 4, 6, 8 ಮತ್ತು 0 ಯಾವ ಸಂಖ್ಯೆಯು ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳು ಅಥವಾ 2, 4, 6, 8, 0 ಅಂಕೆಗಳನ್ನ ಹೊಂದಿರುತ್ತದೆಯೋ ಅಂತಹ ಸಂಖ್ಯೆಗಳು 2ರಿಂದ ನಿಶ್ಶೇಷವಾಗಿ ಭಾಗವಾಗುತ್ತವೆ. ಇದು ಡಿವಿಸಬಿಲಿಟಿ ರೂಲ್ಸ್, 2ರ ಒಂದು ಭಾಗಾಕಾರದ ನಿಯಮ. ಇದು ಡಿವಿಸಬಿಲಿಟಿ ರೂಲ್ಸ್ ಆಫ್ 2. ನೀನು ಎಷ್ಟು ದೊಡ್ಡ ನಂಬರ್ ಅನ್ನಿರಲಿ, ಈ ಬಿಡಿ ಸ್ಥಾನದಲ್ಲಿ 2, 4, 6, 8, 0ಗಳಿದ್ರೆ ಅದು 2ರಿಂದ ಭಾಗ ಆಗ್ಬಿಡ್ತೈತೆ. ಡಿಸೈಡ್ ಮಾಡಿಬಿಡ್ರಿ. ಅದೇ ರೀತಿ ಇದೇ ಬಿಡಿ ಸ್ಥಾನದಲ್ಲಿ ನಿಮಗೆ ಈ 5, 0 ಇರ್ತಕ್ಕಂತಹ ನಂಬರ್ಸ್ ಎಲ್ಲವೂ ಸಹ 5ರಿಂದ ಡಿವೈಡ್ ಆಗ್ತವೆ. 5 ಇರ್ಬೋದು, 0 ಇರ್ಬೋದು. ಈ 2 ಸಂಖ್ಯೆಗಳನ್ನು ಬಿಡಿ ಸ್ಥಾನದಲ್ಲಿ ನೀವು ನೋಡಿದ್ರೆ ಅದು 5ರಿಂದ ಭಾಗ ಆಗುತ್ತೆ ಅಂತ ಡಿಸೈಡ್ ಮಾಡಿಬಿಡ್ರಿ. ಲೆಕ್ಕ ಮಾಡದೇ ಬೇಡ, ಇದು 5ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬಿಡ್ಬಹುದು. ಸೊ ಹಾಗಾಗಿ ಇಲ್ಲಿ ಭಾಗಾಕಾರದ ನಿಯಮಗಳು ಕೆಲವಿದ್ದಾವೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅವನ್ನ ಹೇಳ್ತೀನಿ. ಭಾಗಾಕಾರದ ನಿಯಮಗಳನ್ನು ತುಂಬ ಇಂಪಾರ್ಟೆಂಟು. ಭಾಗಾಕಾರ ಮಾಡಲಿಕ್ಕೆ ತುಂಬ ಈಸಿಯಾಗಿ ನಮಗೆ ಅವು ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಇದನ್ನು ನೋಡೋದಾದ್ರೆ, ಇಲ್ಲಿ 45ರಿಂದ ನಿಶ್ಚೇಷವಾಗಿ ಭಾಗ ಆಗ್ತಕ್ಕಂತಹ ಕೆಲವೊಂದು ಸಂಖ್ಯೆಗಳು ನೋಡೋದಾದ್ರೆ ನಾವು ಇಲ್ಲಿ ನೋಡ್ರಿ, ಇಲ್ಲಿ 45ರಿಂದ ನಿಶ್ಚೇಷವಾಗಿ ಸಾಮಾನ್ಯವಾಗಿ ನೋಡೋಣ. ಯಾವುದಾದ್ರೂ ಒಂದು ನಂಬರ್ ತಗೊಳ್ರಿ. ಸೊ ಇಲ್ಲಿ 45ರಿಂದ 45 ಡಿವೈಡೆಡ್ ಬೈ, ಫಾಸ್ಟ್ ಆಗ್ಬೇಕು ನೀವು, 3, 4 ಸಂಖ್ಯೆಗಳನ್ನು ಚೆಕ್ ಮಾಡ್ಲಿಕ್ಕೆ ಆಗಲ್ಲ. 45 ಡಿವೈಡೆಡ್ ಬೈ 945 ನೋಡೋಣ ಫಸ್ಟ್. ಸೊ 45 ಎರಡಲೇ ಎಷ್ಟಾಗತ್ತಪ್ಪ? 45 ಎರಡಲೇ 90 ಆಗುತ್ತಲ್ವಾ? ಸೊ 45 ಎರಡಲೇ 90 ಆಗುತ್ತೆ. ನೋಡೋಣ, ಚೆಕ್ ಮಾಡೋಣ. 4 ಉಳಿತು, 40 ಆಯ್ತು, 45 ಆಯ್ತು. ನೆಕ್ಸ್ಟ್ 45 ಒಂದ್ಲೆ 45. ಇದು 945 ಇದೆ. ಸೊ 945 ಅತ್ಯಂತ ದೊಡ್ಡ ಸಂಖ್ಯೆನ ಅಥವಾ ಚಿಕ್ಕ ಸಂಖ್ಯೆನ ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ 945 ಮತ್ತೆ 999, 990 ಇದೆ. ನೆಕ್ಸ್ಟ್ ಇದನ್ನ ನೋಡೋಣದಾದ್ರೆ ನಾನು 995 ಡಿವೈಡೆಡ್ ಬೈ 45ರಿಂದ ನೋಡೋಣ. ಮತ್ತೆ 45 ಒಂದ್ಲೆ 45 ಎರಡ್ಲೆ 90, 0 9 ಉಳಿತು. ನೆಕ್ಸ್ಟ್ 5 ಕೆಳಗಿಳಿಸ್ಕೊಂಡ್ವಿ, 90 ಆಯ್ತು. ಸೊ 45 ಎರಡ್ಲೆ 90, ಇಲ್ಲಿ 5 ಶೇಷ ಉಳಿಯುತ್ತೆ. ಸೊ ಹಂಗಾಗಿ ಇದು ಬರೋದಿಲ್ಲ. ಯಾವುದು? 995 ಬರೋದಿಲ್ಲ. ಸೊ 990 ಬರೋದಿಲ್ಲ. ನೆಕ್ಸ್ಟ್ ಇನ್ನೊಂದು ನಂಬರ್ ನೋಡೋಣ. 990 ನೋಡೋಣ. ಸೊ 990 ಡಿವೈಡೆಡ್ ಬೈ 45 ಅಕ್ಕಂಡು ನೋಡೋಣ. ಸೊ 45 ಎರಡಲೇ 90, 0 ಮತ್ತೆ 9 ಉಳಿತು, ಮತ್ತೆ 0ಯನ್ನು ಕೆಳಗಿಳಿಸ್ಕೊಂಡ್ವಿ, 90 ಆಯ್ತು. 45 ಎರಡಲೇ 90. ಇಲ್ಲಿ 990 ಅಂತಕ್ಕಂಥದ್ದು ಸೊ 945ಕ್ಕಿಂತ ಚಿಕ್ಕದಾಗಿರೋದ್ರಿಂದ ಅದು ಬರೋದಿಲ್ಲ. ನೆಕ್ಸ್ಟ್ ಬಂದು 990 ಒಂದು ಆಪ್ಷನ್ ಬಂದ್ಬಿಟ್ಟಿದೆ ಆಗ್ಲೇ. ನೆಕ್ಸ್ಟ್ 999 ಕಂಪ್ಲೀಟ್ ಆಗಿ ಭಾಗ ಆಗುತ್ತಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಬಿಡ್ರಿ. ಸೊ 45 ಎರಡಲೇ 90, 9 ಉಳಿತು. ನೆಕ್ಸ್ಟ್ 99 ಆಯ್ತು, 45 ಎರಡಲೇ 90. ಇದು ಆಗೋದಿಲ್ಲ ಭಾಗ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ.